ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ಇದು ನಂದು ಏನಂತ ಹೇಳಿದ್ರೆ, ಈ ಪಲಾವ್ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ ಯುಗಾದಿ ಹಬ್ಬದ ದಿವಸ ನೋಡ್ರಿ. ಯುಗಾದಿ ಹಬ್ಬದ ದಿವಸ ಏನಂತ ಹೇಳಿದ್ರೆ ಪಲಾವ್ನ ಮಾಡಿದ್ದೆ. ಅದನ್ನ ಎಲ್ಲ ವೀಡಿಯೋನು ಮಾಡಿಟ್ಕೊಂಡಿದ್ದೆ, ಬಟ್ ಆ ಒಂದು ವೀಡಿಯೋ ಒಳಗೆ ನಾನು ಆ್ಯಡ್ ಮಾಡಿರಲಿಲ್ಲ. ಹಾಗಾಗಿ ಈ ಒಂದು ವ್ಲಾಗ್ ಒಳಗೆ ಇದನ್ನು ಆ್ಯಡ್ ಮಾಡ್ಕೊಂಡೆ ನೋಡ್ರಿ. ಅಂದರೆ ಯುಗಾದಿ ಹಬ್ಬದ ಮಾರನೇ ದಿವಸ ನಾ ಏನೇನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಅಲ್ಲ, ಆ ಒಂದು ವೀಡಿಯೋ ಒಳಗೂ ಇದನ್ನು ನಾನು ಆ್ಯಡ್ ಮಾಡ್ಕೊಂಡಂಥದ್ದು. ಹಂಗೆ ಮೊದಲೇಕ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ನಿಮ್ಗೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತಾ, ಇವತ್ತು ನನ್ನ ವ್ಲಾಗ್ ಒಳಗೆ ನೀವು ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಪೂರ್ತಿಯಾಗಿ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿಗಳನ್ನ ನಾನು ಆಲ್ಮೋಸ್ಟ್ ಇವತ್ತು ಉತ್ತರ ಕರ್ನಾಟಕ ಅಡುಗೆಗಳನ್ನ ಆಗಿತ್ತು ನೋಡ್ರಿ. ನಾವು ಉತ್ತರ ಕರ್ನಾಟಕದವ್ರು. ಸೊ ಹಾಗಾಗಿ ಇವತ್ತು ಪೂರ್ತಿ ನಮ್ಮ ಮನ್ಯಾಗ ಫುಲ್ ಅದ ಸ್ಪೆಷಲ್ ಆಗಿತ್ತು. ಹಬ್ಬದ ದಿನದಕ್ಕಿಂತ ಹಬ್ಬದ ಮರನೇ ದಿನ ಪೂರ್ತಿ ನಮ್ಮ ಮನ್ಯಾಗ ಹಬ್ಬ ಆದಂಗೆ ಆಗಿತ್ತು ನೋಡ್ರಿ. ಏನಂತ ಹೇಳಿದ್ರೆ, ನಾನಿವತ್ತು ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ವೀಟ್ ಇದು ಏನಂತಂದ್ರೆ ಗೋಧಿ ಹುಗ್ಗಿನ ನಾನಿವತ್ತು ಮಾಡಾಕತ್ತಿದ್ದೆ ನೋಡ್ರಿ. ಇವತ್ತು ಯಾಕೆ ಮಾಡಾಕತ್ತಿದ್ಯಾ ಅಂತಂದ್ರೆ, ನಮ್ಮ ಸೃಜನ್ ಅವರು ಹಬ್ಬದ ದಿವಸ ಅದ ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ, ಗೋಧಿ ಹುಗ್ಗಿನ ಮಾಡಿರಿ ಅಂತ ಹೇಳಿ ಅಂದ. ನಾನು ಅವತ್ತು ಗೋಧಿ ಹುಗ್ಗಿ ಮಾಡಬೇಕು ಅಂತಂದ್ರೆ ಅದನ್ನು ಹಂಗೆ ಮಾಡೋಕ್ಕೆ ಬರಂಗಿಲ್ಲ ರೀ. ಸೊ ಹಾಗಾಗಿ ಮತ್ತು ಅದನ್ನು ಏನಂತಂದ್ರೆ ನಾವು ಬೆಳಿಗ್ಗೆ ಮಾಡಬೇಕು ಗೋಧಿ ಹುಗ್ಗಿನ ಅಂದ್ರೆ ರಾತ್ರಿ ನೆನೆಸಿಡ್ಬೇಕು. ಒಂದು ವೇಳೆ ರಾತ್ರಿ ಮಾಡಬೇಕು ಅಂದರೆ ಬೆಳಿಗ್ಗೆ ನೆನೆಸಿ ಇಡಬೇಕು ರೀ. ಅದನ್ನು ನಾನು ಮತ್ತು ನೆನೆಸಿಟ್ಟಿರಲಿಲ್ಲ. ಹಾಗಾಗಿ ಗೋಧಿದು ಈ ರೀತಿ ಏನಿರ್ತೈತಲ್ಲ ಅದನ್ನು ಗೋಧಿನ ನೆನೆಸಿಟ್ಟಿರ್ಬೇಕು ರೀ. ಗೋಧಿ ನುಚ್ಚನ್ನ ಸಿಗ್ತೈತೆ ರೀ ಅಂಗಡಿ ಒಳಗೆ ಹೋಗಿ. ಗೋಧಿ ಹುಗ್ಗಿ ಮಾಡುವಂಥದ್ದು ಗೋಧಿದು ಕೊಡ್ರಿ ಅಂತ ಹೇಳಿದ್ರೆ, ಗೋಧಿ ನುಚ್ಚು ಕೊಡ್ರಿ ಅಂದ್ರೆ, ಅಥವಾ ಗೋಧಿ ಹುಗ್ಗಿ ಮಾಡೋಕೆ ಗೋಧಿ ಕೊಡ್ರಿ ಅಂದ್ರೆ ಈ ರೀತಿಯಾಗಿ ಕೊಡ್ತಾರೆ ನೋಡ್ರಿ. ಹಾಗಾಗಿ ನೆನೆಸಿಟ್ಟಿರಲಿಲ್ಲ. ಹಾಗಾಗಿ ನಾನು ಮಾರನೇ ದಿವಸ ಹಬ್ಬದ ದಿನ ರಾತ್ರಿ ನೆನೆಸಿಟ್ಟೆ. ರಾತ್ರಿ ಬೆಳಿಗ್ಗೆ ಎದ್ದು ಹುಗ್ಗಿನ ಪ್ರಿಪೇರ್ ಮಾಡಾಕತ್ತಿದ್ದೆ ನೋಡ್ರಿ. ಅದು ಹೇಳಿದ್ದೆ ಅಲ್ರಿ, ಫಸ್ಟ್ ನಾವು ಗೋಧಿ ಹುಗ್ಗಿ ಮಾಡಬೇಕು ಅಂಥೇಳಿ ಅಂದ್ಕೊಂಡ್ವಿ ಅಂತಂದ್ರೆ ಬೆಳಿಗ್ಗೆ ಮಾಡಬೇಕು ಅಂದ್ರೆ ರಾತ್ರಿ ನೆನೆಸಿಡ್ಬೇಕು, ಅಥವಾ ರಾತ್ರಿ ಮಾಡಬೇಕು ಅಂದರೆ ಬೆಳಿಗ್ಗೆ ನೆನೆಸಿಟ್ಟು ನಾವು ಮಾಡ್ಕೋಬೇಕು ನೋಡ್ರಿ. ಹಾಗಾಗಿ ನಾನೇನು ರಾತ್ರಿ ನೆನೆಸಿಟ್ಟಿದ್ದೆ ಅಲ್ಲ, ಅದನ್ನು ಕುಕ್ಕರಿಗೆ ಹಾಕಿ ಒಂದು 2 ವಿಷಲ್ ತೆಗೆಸ್ಕೊಂಡೆ ನೋಡ್ರಿ. ಚಲೋ ಹೊತ್ತಿಂಗೆ ಕುದ್ದಿತ್ತು ನೋಡ್ರಿ. ಒಂದು ಸ್ವಲ್ಪ ಕೈಯಾಗಿ ಹಿಡಿದು ನೋಡಿದ್ರೆ ಗೊತ್ತಾಕತಿ. ಆ ರೀತಿಯಾಗಿ ಚಲೋ ಹೊತ್ತಿಂಗೆ ಕುದಿಬೇಕ್ರಿ ಇದು. ಆಮೇಲೆ ನಾನು ಇಲ್ಲಿಗೆ ಏನಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಮಾಡತ್ತೇನೆ ನೋಡ್ರಿ, ಫ್ರೈ ಮಾಡ್ಕೊಳಕತ್ತೀನಿ. ಒಂದು ಸ್ವಲ್ಪ ಏನಂತಂದ್ರೆ ನಾನು ಇದೇ ಟೈಮ್ಗೆ ತೆಗಿಬೇಕಾಗಿತ್ತು, ಕರೆಕ್ಟಾಗಿದ್ವು ಅವು. ಬಟ್ ಅದು ಏನಂತ ಹೇಳಿದ್ರೆ ಆ ಕಡೆ ಅದನ್ನು ಇಟ್ಕೊಂಡಿದ್ದೆ, ಈ ಕಡೆ ಇದನ್ನು ಇಟ್ಕೊಂಡಿದ್ದೆ, ಎರಡೂ ಸೇರಿ ಒಂದು ಸ್ವಲ್ಪ ಜಾಸ್ತಿನೇ ಫ್ರೈ ಆದವು ರೀ. ನಾನು ಅವಾಗನೇ ಆಫ್ ಮಾಡ್ಕೊಂಡಿದ್ರೆ ಗ್ಯಾಸ್ ಆಫ್ ಅಲ್ಲ ರೀ, ಅದ್ರೊಳಗನೆ ಇಟ್ಬಿಟ್ಟೆ ಗ್ಯಾಸ್ ಆಫ್ ಮಾಡಿ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಫ್ರೈ ಆದವು. ನೀವು ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಹಂಗೆ ಏನಂತ ಹೇಳಿದ್ರೆ ಅದೆಲ್ಲ ಕುದ್ದಾದ್ಮೇಲೆ ನಾನೀಗ ಆ ಒಂದು ಗೋಧಿ ಹುಗ್ಗಿಗೆ ಬೆಲ್ಲನ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಏನಿಲ್ಲ ರೀ, ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಸ್ವೀಟ್ ಒಬ್ಬೊಬ್ಬರು ಜಾಸ್ತಿ ತಿಂತಿರ್ತಾರೆ ರೀ. ಹಂಗಿದ್ದಾಗ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೋಬೇಕು. ಸ್ವೀಟ್ ಏನಾದರೂ ಕಡಿಮೆ ತಿಂತಿರ್ತಾರಲ್ಲ, ಈಗಂದ್ರೆ ಬೆಲ್ಲದ ಅಂಶ ಕಡಿಮೆ ಬೇಕು ಅಂಥೇಳಿ ಅಂದ್ರೆ ಕಡಿಮೆ ಹಾಕ್ಕೋಬೇಕು ನೋಡ್ರಿ. ಮನ್ಯಾಗ ನಾವು ಯಾವ ರೀತಿ ತಿಂತಾರೆ ಅನ್ನೋದು ಗೊತ್ತಿರ್ತೈತಿ. ಆ ಒಂದು ಬೇಸ್ ಮೇಲೆ ನಾವು ಬೆಲ್ಲನ ಹಾಕ್ಕೋಬೇಕು. ಹಂಗೆ ಸ್ವೀಟ್ ಮಾಡುವಾಗ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ರುಚಿ ಜಾಸ್ತಿ ಆಕತ್ರಿ. ಯಾವುದೇ ಸ್ವೀಟ್ ಆಗಲಿ, ಪಾಯಸ ಈ ರೀತಿ ಗೋಧಿ ಹುಗ್ಗಿ ಮಾಡ್ತಾ ಇರ್ತೀವಲ್ರಿ, ಅವಾಗ ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ನಾವು ಸೇರಿಸ್ಕೋಬೇಕ್ರಿ. ಅವಾಗ ರುಚಿ ಒಂದು ಸ್ವಲ್ಪ ಜಾಸ್ತಿನೂ ಆಕತಿ. ಸೊ ಹಾಗಾಗಿ ನಾನೀಗ ಉಪ್ಪು ಆಮೇಲೆ ಬೆಲ್ಲನ ಎರಡನ್ನೂ ಸೇರಿಸಿ ಚಲೋ ಹೊತ್ತಿಂಗೆ ಹುಗ್ಗಿನ ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ. ಈ ರೀತಿ ಇಡೇ ಗೋಧಿದೂ ಹುಗ್ಗಿ ಮಾಡ್ತಾರೆ ರೀ ನಮ್ಮ ಕಡೆ. ಬಟ್ ಅದನ್ನು ಸ್ವಲ್ಪ ಜಾಸ್ತಿನ ಕುದಿಸ್ಕೋಬೇಕ್ರಿ. ಅದನ್ನು ನೆನೆಸಿಟ್ಟು ಆಮೇಲೆ ಅದ್ರದ್ದೆಲ್ಲ ಮ್ಯಾಲಿಂದೆಲ್ಲ ತಕ್ಕೊಂಡು ಪಾಲಿಶ್ ಎಲ್ಲ ಗೋಧಿ ಸಿಗ್ತಾವ್ರಿ. ಆದರೂ ಇಡೇ ಗೋಧಿದೂ ಮಾಡ್ತಾರೆ. ಬಟ್ ಈ ರೀತಿ ಕುಕ್ಕರ್ ಒಳಗೆಲ್ಲ ಗ್ಯಾಸ್ ಮೇಲೆಲ್ಲ ಮಾಡುವಾಗ ಈ ರೀತಿ ಗೋಧಿದು ನುಚ್ಚು ತೊಗೊಂಡು ಬಂದು ಮಾಡೋದನ್ನು ಬೆಸ್ಟ್. ನಾನು ನೋಡ್ರಿ
ನೋಡ್ರಿ ಅದನ್ನು ತಗೊಂಡು ಬಂದು ಮಾಡಾಕತ್ತಂಥದ್ದು. ನಮ್ಮ ಕಡೆ ಉತ್ತರ ಕರ್ನಾಟಕ ಒಳಗೆ ಏನಂತಂದ್ರೆ ಆಲ್ಮೋಸ್ಟ್ ಇದು ಗೋಧಿ ಹುಗ್ಗಿ ಅಂದ್ರೆ ಭಾಳ ಫೇಮಸ್ ರೀ. ಒಂದು ಮದ್ವೆ ಒಳಗೆ ಆಲ್ಮೋಸ್ಟ್ ಇದನ್ನು ಮಾಡ್ತಿರ್ತಾರೆ. ಆಮೇಲೆ ಏನಾರು ಜಾತ್ರೆ ದೇವ್ರದ್ದೆಲ್ಲ ಜಾತ್ರೆ ಎಲ್ಲ ಇರ್ತಾವಲ್ರಿ, ಅವಾಗೂ ಇದನ್ನು ಮಾಡ್ತಿರ್ತಾರೆ. ಒಂಥರ ಇದು ನಮ್ಗೆ ಸ್ಪೆಷಲ್ ರೆಸಿಪಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡ್. ನೋಡಿರಿ ಈಗ ನಾನೇನಂತಂದ್ರೆ ನೀನು ಡ್ರೈ ಫ್ರೂಟ್ಸ್ ಎಲ್ಲನೂ ತುಪ್ಪದಾಗ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ರಿ, ಅವನ್ನು ನಾನೀಗ ಇದಕ್ಕೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಜಾಸ್ತಿ ನಾವು ಫ್ರೈ ಆದವ್ರಿಗೆ ಹಾಗಾಗಿ ಒಂದು ಸ್ವಲ್ಪ ಕಪ್ಪಾಗ್ಯಾವ. ನೀವು ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಹೆಂಗೂ ಅದನ್ನೆಲ್ಲ ತುಪ್ಪ ಸೇರಿಸ್ಕೊಂಡೇನ ಇದಕ್ಕೆ ಹಾಕ್ಕೊಂಡೆ ನೋಡಿರಿ. ಈ ರೀತಿಯಾಗಿ ನಮ್ಮ ಗೋಧಿ ಹುಗ್ಗಿ ಇವತ್ತು ರೆಡಿಯಾಗಿತ್ತು. ಏನಂತ ಹೇಳಿದ್ರೆ ಹಬ್ಬದ ದಿನ ಬಿಟ್ಟು ಹಬ್ಬದ ಮರನೇ ದಿನ ನಾವು ಈ ರೀತಿ ಸ್ವೀಟ್ನ ಮಾಡ್ಕೊಂಡ್ವಿ ನೋಡಿರಿ. ಏನಂತಂದ್ರೆ ನಮ್ಮ ಸುಜ್ಜು ಸಾಹೇಬ್ರ ಸಲುವಾಗಿ ಮತ್ತೇನಿಲ್ಲ. ನಾವು ಗೋಧಿ ಹುಗ್ಗಿ ಅಂತ ಒಂದು ಸ್ವಲ್ಪ ಅನ್ನಕತ್ತ ಭಾಳ ದಿವಸ ಆಗಿತ್ತು. ಆದರೆ ಹಬ್ಬದ ಹಿಂದಿನ ದಿನ ನಂಗೆ ನೆನಪು ಮಾಡಿರಲಿಲ್ಲ ರೀ. ಹಾಗಾಗಿ ನಾ ಹಬ್ಬದ ದಿನ ಏನಂತಂದ್ರೆ ಹೋಳ್ಗೆ ಮಾಡೋನು ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಯುಗಾದಿ ಹಬ್ಬಕ್ಕೆ ಹೋಳ್ಗಿನ ಅಲ್ರಿ ಸ್ಪೆಷಲಾಗಿ ಮಾಡೋದು. ಬಟ್ ಮನ್ಯಾಗ ಏನಂದ್ರೆ ಬೇಡ ಅಂತ ಹೇಳೋಣಕತ್ರ ಅವ್ನಿಗೆ ಅವನೇ ಅವ್ನಿಗೇನು ಬೇಕು ಅದನ್ನ ಮಾಡೋನು ಅಂತ ಹೇಳಂತಂದ್ರೆ ಹಾಗಾಗಿ ಸರಿ ಅಂಥೇಳಿ ನಾನು ಈ ರೀತಿ ಗೋಧಿ ಹುಗ್ಗಿನ ಮಾಡಿದ್ವಿ. ಹಂಗೆ ಹೇಳಿದ್ದೆ ಅಲ್ರಿ, ಇವತ್ತು ಪೂರ್ತಿ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿನ ಅದಾವೆ ನಮ್ದು. ಇವತ್ತು ಪೂರ್ತಿ ಹಬ್ಬನಾಗಿತ್ತು ಇವತ್ತು ಅಂಥೇಳಿ. ಅದೇ ರೀ ಎಣ್ಗಾಯಿ ಪಲ್ಯ, ಅದಕ್ಕೇನು ಬೇಕಲ್ಲ ಅದನ್ನಿಲ್ಲಿ ಮಿಕ್ಸರ್ಗೆ ರುಬ್ಬಿ ಹಾಕಿಟ್ಕೊಂಡಿದ್ದೆ ನೋಡಿರಿ ಜಾರ್ ಒಳಗೆ. ಹಂಗೆ ರೊಟ್ಟಿಗೆ ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಹುಗ್ಗಿ ಫೈನಲಿ ಹುಗ್ಗಿ ರೆಡಿಯಾಗಿತ್ತು. ಈ ರೀತಿಯಾಗಿ ಮಸ್ತಾಗಿ ಆಗಿತ್ತು ನೋಡಿರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಹೆಲ್ತ್ಗೂ ಚಲೋ. ಆಮೇಲೆ ಸಣ್ಣ ಮಕ್ಕಳಂತೂ ಇಷ್ಟಪಟ್ಟು ತಿನ್ನುವಂಥದ್ದು. ಆಮೇಲೆ ಇನ್ನೊಂದು ಏನಂತಂದರೆ ಇದಕ್ಕೆ ಒಣ ಕೊಬ್ಬರಿ ಇತ್ತು ಅಂದ್ರೆ ತುರಿದು ಹಾಕೋರಿ, ಮಸ್ತ್ ರುಚಿ ಕೊಡ್ತೈತಿ. ಶೇಂಗಾ ಇದ್ರೆ ಶೇಂಗಾನೂ ಹಾಕೋರಿ. ನಾನು ಶೇಂಗಾ ಇದ್ವು ಮರೆತೆ. ಆಮೇಲೆ ಕೊಬ್ಬರಿ ತುರಿ ಇದು ಒಣ ಕೊಬ್ಬರಿ ಇರಲಿಲ್ಲ ರೀ, ಆ ರೀತಿಯಾಗಿತ್ತು. ಹಾಗಾಗಿ ನಾನು ಅದನ್ನು ಹಾಕ್ಕೊಳ್ಳಿಲ್ಲ. ನೀವು ಒಣ ಕೊಬ್ಬರಿ ಎಲ್ಲ ಇತ್ತು ಅಂತಂದ್ರೆ ಹಾಕೋರಿ, ಶೇಂಗಾನೂ ಆ್ಯಡ್ ಮಾಡ್ಕೊರಿ. ಭಾಳ ಅಂದ್ರೆ ಭಾಳ ರುಚಿ ಆಕ್ಕತಿ. ಹಾಲು ಆಮೇಲೆ ತುಪ್ಪ ಹಾಕ್ಕೊಂಡು ಮಸ್ತಾಗಿ ಹುಗ್ಗಿನ ಊಟ ಮಾಡಿರಿ ಅಂತ ಹೇಳ್ತೇನೆ ನೋಡಿರಿ. ಹಂಗೆ ಇದೆಲ್ಲ ಅದರದ್ದು ನೆಕ್ಸ್ಟ್ ಡೇ ಮಾಡು ಪಟ ಮಾಡು. ಅದು ಸಾಂಗ್ ಟ್ರೆಂಡ್ ಆಗಿತ್ತಲ್ರಿ, ಅದು ಎಂಥದ ಆ ಟ್ರೆಂಡಿಂಗ್ ಸಾಂಗ್ ಅದು ಹೇಳೋಕ್ಕೂ ಬರೋದಿಲ್ಲ. ಆ ಸಾಂಗ್ನ ಸುಜ್ಜುಗೆ ರೀಲ್ಸ್ ಮಾಡು ಅಂತ ಹೇಳತ್ತಿದ್ದೆ. ಎಷ್ಟು ಅವನು ನಗಾಕತ್ತಾನ, ನಾನು ನಗಾತೀನಿ. ಆ ಪರಿ ನಕ್ಕೊಂತನ ಅದನ್ನು ಮಾಡತ್ತಿದ್ವಿ ನೋಡಿರಿ. ಅದನ್ನು ಹಾಗೆ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಹಾಗಾಗಿ ರೀಲ್ಸ್ನು ಮಾಡಿ ಹಾಕೇವಿ ನೋಡಿರಿ ಅದನ್ನು. ಸೊ ನನ್ನ ಒಂದು ಈ ವ್ಲಾಗ್ನ ನಿಮ್ಮ ಒಂದು ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಹಂಗೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹಂಗೆ ಈ ಒಂದು ರೀಲ್ಸ್ನು ನನ್ನ ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ಐತಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.